ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹಾನೆಸ್ ಟಿಫಿನ್ ರೂಮ್ ಚಾನಲ್. ಇವತ್ತು ಗೋಧಿ ಹಿಟ್ಟಿನಿಂದ ಮಾಡುವಂತಹ ಸ್ನ್ಯಾಕ್ಸ್ ಮಾಡಿದ್ದೇನೆ. ಇದಕ್ಕೆ ಕೇರಳ ಸೈಡ್ನಲ್ಲಿ ಆನಿಯನ್ ವಡ ಅಂತ ಹೇಳ್ತಾರೆ. ಇದನ್ನು ಹೇಗೆ ಮಾಡೋದು ಅಂತ ಹೇಳ್ತೀನಿ. ಮೊದಲು ಬಾಣಲೆ ಬಿಸಿಯಾದ ನಂತರ ಸ್ವಲ್ಪ ಎಣ್ಣೆ ಹಾಕಿ ಅದು ಬಿಸಿಯಾದ ನಂತರ ಅದಕ್ಕೆ 1 ಚಮಚದಷ್ಟು ಜೀರಿಗೆ, ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪು, ಹಾಗೆ 1 ಕಾಯಿ ಮೆಣಸು ಇಷ್ಟನ್ನು ಹಾಕಿ ಫ್ರೈ ಮಾಡ್ತಾ ಇರಬೇಕು. ಆಮೇಲೆ 1 ಈರುಳ್ಳಿ, ಇದನ್ನು ಹಾಕಿ 1 2ರಿಂದ 3 ನಿಮಿಷದಷ್ಟು ಫ್ರೈ ಮಾಡ್ತಾ ಇರಬೇಕು. ಸ್ವಲ್ಪ ಕಲರ್ ಚೇಂಜ್ ಆದ ನಂತರ 1 ಟೇಬಲ್ ಸ್ಪೂನ್ನಷ್ಟು ಜಿಂಜರ್, ಆಮೇಲೆ 1 ಟೊಮೆಟೊ ಕಟ್ ಮಾಡಿ ಹಾಕಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನಿಮಗೆ ಜಾಸ್ತಿ ಇದ್ದರೆ ಜಾಸ್ತಿ ಕೂಡ ಹಾಕ್ಬೋದು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ನಾನು ಇಲ್ಲಿ 1 ಚಮಚದಷ್ಟು ಹಾಕಿದ್ದೇನೆ. ಹಾಗೆ 1 ಚಮಚದಷ್ಟು ಗರಂ ಮಸಾಲ, 1/4 ಟೀ ಸ್ಪೂನ್ನಷ್ಟು ಅರಿಶಿನ, ಆಮೇಲೆ ನಾನು 3/4 ಚಮಚದಷ್ಟು ಚಿಲ್ಲಿ ಪೌಡರ್ ಹಾಕಿದ್ದೇನೆ. ಅದನ್ನು ಕೂಡ ಹಾಕಿ ಫ್ರೈ ಮಾಡ್ತಾ ಇರಬೇಕು. ನಾನಿಲ್ಲಿ 1 ಕಪ್ನಷ್ಟು ಗೋಧಿ ಹಿಟ್ಟು ತಗೊಂಡಿದ್ದೇನೆ. ಅದನ್ನು ಹಾಕಿ ಫ್ರೈ ಮಾಡಬೇಕು. ಹಾಗೆ ನಾನಿಲ್ಲಿ 1 ಚಮಚದಷ್ಟು ಅಕ್ಕಿ ಹಿಟ್ಟು ತಗೊಂಡಿದ್ದೇನೆ. ಅದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ನೋಡಿ, ಇದಾಗಿದೆ. ಈಗ ಮಿಕ್ಸ್ ಮಾಡಿ ಆಮೇಲೆ ಸ್ವಲ್ಪ ನೀರು ಹಾಕಿ ನಮಗೆ ಚಪಾತಿ ಹಿಟ್ಟು ಮಾಡೋ ಥರ ಅಂಟು ಮಾಡಬೇಕು. ತುಂಬ ತೆಳುವಾಗಬಾರ್ದು. ಚಪಾತಿ ಹಿಟ್ಟಿಗೆ ನಾರ್ಮಲಾಗಿ ಹೇಗೆ ಮಾಡ್ತೇವೆ ಹಾಗೆ ಮಾಡಿದರೆ ಸಾಕು. ಆಗ ನಮಗೆ ಒಂದು ಕಟ್ಲೆಟ್ ಶೇಪಲ್ಲಿ ನಮಗೆ ಸ್ನ್ಯಾಕ್ಸ್ ಮಾಡ್ಬೋದು. ನೋಡಿ, ಈ ಥರ ಆಗಬೇಕು. ಇನ್ನು ಇದರಿಂದ ಸ್ವಲ್ಪ ಹಿಟ್ಟು ತೆಗೆದು ನಮ್ಮದು ರೌಂಡ್ ಶೇಪ್ ಮಾಡಿ ಅದನ್ನು ಪ್ರೆಸ್ ಮಾಡಿ ರೌಂಡ್ ಶೇಪ್ ಬರುವ ಹಾಗೆ, ಅಂದರೆ ಕಟ್ಲೆಟ್ ಶೇಪ್ ಇರುತ್ತಲ್ಲ ಆ ಟೈಪ್ ಮಾಡಿ. ನೋಡಿ, ಹೀಗೆ ನೋಡಿ, ಈ ಥರ ಸ್ವಲ್ಪ ಹಿಟ್ಟು ತೆಗೆದು ಜಸ್ಟ್ ಕೈಯಲ್ಲಿ ಪ್ರೆಸ್ ಮಾಡಿ ರೌಂಡ್ ಶೇಪ್ ಮಾಡಿದರೆ ಆಯಿತು. ಒಂದು ಬಾಣಲೆಗೆ ಎಣ್ಣೆ ಹಾಕಿ, ಎಣ್ಣೆ ಹೈ ಫ್ಲೇಮಲ್ಲಿ ಇರುವಾಗಲೇ ನಾವು ಈ ಥರ ಕಟ್ಲೆಟ್ ಹಾಕಬೇಕು. ಎಣ್ಣೆ ಚೆನ್ನಾಗಿ ಬಿಸಿಯಾದ ಮೇಲೆ ಈ ಥರ ಹಾಕಬೇಕು. ಆಗ ಇದು ಕ್ರಿಸ್ಪಿಯಾಗಿ ಬರುತ್ತೆ. ಒಂದು ಸೈಡ್ ರೋಸ್ಟ್ ಆದಮೇಲೆ ಇನ್ನೊಂದು ಸೈಡ್ ಹಾಕಬೇಕು. ಅದು ಕೂಡ ಒಳ್ಳೆ ರೋಸ್ಟ್ ಆಗಬೇಕು, ಆಗ ಟೇಸ್ಟ್ ಆಗುತ್ತೆ. ನೋಡಿ, ಇದು ನಾನು ಉಳಿದ ಹಿಟ್ಟಿಂದ ನಾನು ಮಾಡಿರೋದು. ಈಗ ನೋಡಿ, ಫ್ರೈ ಆಯಿತು. ಈ ಕಲರ್ ಬರುವಾಗ ನಾವು ತೆಗಿಬೇಕು. ಇದು ನಾನು ಸೆಕೆಂಡ್ ಬ್ಯಾಚ್ ಹಾಕಿರೋದು. ಇದು ಕೂಡ ಹಾಗೆ ಎಣ್ಣೆ ಒಳ್ಳೆ ಬಿಸಿಯಾದ ನಂತರ ಈ ಥರ ಹಾಕಬೇಕು. ಆಮೇಲೆ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಇದನ್ನು ಫ್ರೈ ಮಾಡ್ತಾ ಇದ್ದರೆ ಆಯಿತು. ಮತ್ತು ಇನ್ನೊಂದು ಸೈಡ್ ಹಾಕಿ ಅದು ಕೂಡ ರೋಸ್ಟ್ ಆದರೆ ತಿನ್ನೋಕ್ಕೆ ಕ್ರಿಸ್ಪಿ ಆಗಿರುತ್ತೆ. ಸಂಜೆ ಈವ್ನಿಂಗ್ ಟೈಮಲ್ಲೆಲ್ಲ ಮಕ್ಕಳಿಗೆಲ್ಲ ಈ ಥರ ಮಾಡಿ ಕೊಡ್ಬೋದು. ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ರೆಸಿಪಿ ಒಮ್ಮೆ ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.